ಇವತ್ತು ತುಂಬ ರುಚಿಯಾಗಿರೋ ಹಳ್ಳಿಯ ಶೈಲಿಯಲ್ಲಿ ಮಾಡುವಂತಹ ರಸಮ್ ಯಾವ ರೀತಿ ಮಾಡೋದಂತ ನೋಡೋಣ. ಫಸ್ಟಾಗಿ ಏನು ಮಾಡಬೇಕಂದ್ರೆ ಒಂದು ಪ್ಯಾನಲ್ಲಿ 1/2 ಟೇಬಲ್ ಸ್ಪೂನ್ ಮೆಣಸು, 1 ಟೇಬಲ್ ಸ್ಪೂನ್ ಜೀರಿಗೆ, ಒಂದು ಸ್ವಲ್ಪ ಒಂದು 4, 5, 6 ಕಾಳಿಂದ ಮೆಂತ್ಯ ಎತ್ಕೊಬೇಕು. ಇಷ್ಟಿದ್ರೆ ಸಾಕು. ಇದು ತೋರಿಸ್ತಾ ಇರೋ ರಸಮ್ ಬಂದು ನಾನೊಂದು 4 ಜನಕ್ಕೆ ಆಗೋ ಥರ ತೋರಿಸ್ಕೊಡ್ತಾ ಇದ್ದೀನಿ. ಇದನ್ನು ಲೋ ಫ್ಲೇಮಲ್ಲಿಟ್ಟು ಸ್ವಲ್ಪ ಕಲರ್ ಚೇಂಜ್ ಆಗೋ ಥರ ಆ ಅರೋಮ ಸ್ಮೆಲ್ಲೆಲ್ಲ ಬರೋ ಥರ ಹುರಿದ್ರೆ ಸಾಕು. ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಯಾವ ಥರ ಹುರಿಬೇಕಂತ. ಅದನ್ನು ಫುಲ್ ಪೌಡ್ರ್ ಥರ ನಾವು ರುಬ್ಕೊಬೇಕು ಮಿಕ್ಸಿಯಲ್ಲಿ. ಇವಾಗ ನಾವೆಷ್ಟು ರಸಮ್ ಮಾಡ್ತೀವೋ ಅಷ್ಟು ಒಂದು ಬೌಲಲ್ಲಿ ನೀರು ಹಾಕಿ, ಒಂದು 4 ಟೊಮೆಟೊ, ಸ್ವಲ್ಪ ಹುಣಸೆಹಣ್ಣು ಅದೆಲ್ಲ ಹಾಕಿ ಚೆನ್ನಾಗಿ ಈ ರೀತಿ ಕಿವುಚ್ಕೊಂಡು ಎತ್ಕೊಂಡು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡು, ಆಮೇಲೆ ಆ ಮೆಣಸು ಜೀರಿಗೆ ಎಲ್ಲ ನಾವು ಪೌಡ್ರ್ ಮಾಡಿರ್ತೀವಲ್ಲ ಅದು ಇದ್ರಲ್ಲಿ ಹಾಕ್ಕೊಂಬಿಟ್ಟು ನಾವೇನು ಮಾಡಬೇಕು, ಉಪ್ಪು ಸ್ವಲ್ಪ ಹಾಕ್ಕೊಂಡು ಕೊತ್ತಂಬರಿ ಸ್ವಲ್ಪ ಕಟ್ ಮಾಡಿರ್ತೀವಲ್ಲ ಕೊತ್ತಂಬರಿ ಇದರಲ್ಲೇ ಹಾಕ್ಕೊಬೇಕು. ಈ ರೀತಿ ನೀವು ರಸಮ್ ಮಾಡೋದ್ರಿಂದ ತುಂಬ ಟೇಸ್ಟಾಗಿರುತ್ತೆ, ರುಚಿ ಕೂಡ ತುಂಬ ಅದ್ಭುತವಾಗಿ ಇರುತ್ತದೆ. ಇವಾಗ ಈ ಥರ ಉಪ್ಪು ಹಾಕ್ಕೊಂಬಿಟ್ಟು ನಾವೇನು ಮಾಡಬೇಕು, ಒಂದು ಸ್ಪೂನ್ ಎತ್ಕೊಂಡು ಉಪ್ಪನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು. ನಾನು 1ರಿಂದ 2 ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬೋದು. ನಾವು ಸ್ವಲ್ಪ ಖಾರ ಕಮ್ಮಿ ಇರೋದ್ರಿಂದ ಸ್ವಲ್ಪ ನಾನು 1 ಹಸಿಮೆಣ್ಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ನೀವು ಒಂದು 2ರಿಂದ 3 ಹಸಿಮೆಣ್ಸಿನ್ಕಾಯಿ 2 ಭಾಗ ಮಾಡಿ ಹಾಕಿ ಕಲಸಿ ಪಕ್ಕಕ್ಕೆ ಇಕ್ಕೊಬೇಕು. ಇವಾಗ ಯಾವುದ್ರ ನೀವು ರಸಮ್ ಮಾಡ್ತೀರೋ ಅದೇ ಪಾತ್ರೆಯಲ್ಲಿ ಸ್ವಲ್ಪ ಎಣ್ಣೆ ಹಾಕಿ, ಸ್ವಲ್ಪ ಸಾಸಿವೆ ಮತ್ತು ಸ್ವಲ್ಪ ಕರಿಬೇವು ಹಾಕ್ಕೊಂಡು ಹಸಿದೋಗ್ದಿರೋ ಥರ ಆ ಸಾಸಿವೆ ಎಲ್ಲ ಪಟ ಪಟ ಅಂತ ಆಗಿದ ತಕ್ಷಣವೇ ನಾವೇನು ಮಾಡಬೇಕು, ಇದು ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ರಸಮ್ಗೆ ಅದು ಇದ್ರಲ್ಲಿ ಹಾಕ್ಕೊಂಬಿಟ್ಟು ನಾವಿವಾಗ ಎಷ್ಟು ನಮ್ಗೆ ರಸಮ್ ಬೇಕೋ ಅಷ್ಟು ಕ್ವಾಂಟಿಟಿಗೆ ನಾವು ನೀರು ಹಾಕ್ಕೊಬೇಕು. ಇದು ಬಂದು ನಾನು ತೋರಿಸ್ತಾ ಇರೋದು ಧಾರಾಳವಾಗಿ 4 ಜನ ತಿನ್ನೋ ಥರ ನಿಮಗೆ ತೋರಿಸ್ತಾ ಇದ್ದೀನಿ. ರಸಮ್ ಬದಿ ಕುದಿಸ್ಬಾರ್ದು. ಈ ಥರ ನೋಡಿ ಉಕ್ಕು ಬರ್ತಾ ಇದೆಯಲ್ಲ, ಈ ಥರ ಉಕ್ಕು ಬರುವಾಗ ನಾವು ಗ್ಯಾಸ್ ಆಫ್ ಮಾಡ್ಕೊಂಬಿಡ್ಬೇಕು. ಈ ಥರ ಕಲಿಸ್ಬಿಟ್ಬಿಟ್ಟು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ನೋಡಿಕೊಂಡು ಗ್ಯಾಸ್ ಆಫ್ ಮಾಡಿದ್ರೆ ಸರಿ. ಬಿಸಿ ಬಿಸಿಯಾಗಿರೋ ಹಳ್ಳಿಯ ರೀತಿಯಲ್ಲಿ ರಸಮ್ ರೆಡಿಯಾಗಿದೆ. ಬಿಸಿ ಬಿಸಿ ಅನ್ನಕ್ಕೆ ಮಾತ್ರ ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರೋ ರಸಮ್. ನೀವು ಟ್ರೈ ಮಾಡಿ ನೋಡಿ. ಬಾಯ್.